ಪರ್ ರೇಟ್ ಹೇಳ್ತೇವ್ರಿ. 35,000 ರೂಪಾಯಿ ಫೈನಲ್ ಕೊಡ್ತೇವೆ. ಇವು ಮಾರ್ಯಾವ್ರಿ ರೈತರು ತೊಗೊಂಡೋಗ್ರಿ ನಿಲ್ರಿ? ನೀವು 4 ಗಾಡಿ ಮಾರ್ಯಾವ್ರಿ ಆಲ್ರೆಡಿ. ಕರ್ನಾಟಕದಾಗ ಸೇಲ್ ಹೋದ ಬೇರೆ 4 ಗಾಡಿ. ಈ ರಸ್ತಾಪುರದೊಳಗೆ 4 ಗಾಡಿ. ಈ ರಸ್ತಾಪುರದಾಗ 4 ಗಾಡಿ ಹೋಗ್ಯಾವಲ್ರಿ? ಹೌದಲ್ರಿ? SR ಎಲ್ಲ ISI ಸಿಕ್ಕಾದ ಮಟ್ರಲ್ ರೀ. ಹೌದಲ್ರಿ? ಅಂದ್ರೆ ಗೋಟೆ ಅಂದ್ರೆ ಭಾಳ ಪ್ರಸಿದ್ಧ ಆಗ್ಯದ. ಪ್ರಸಿದ್ಧ ರೀ. 50-60 ವರ್ಷ 100 ವರ್ಷದಿಂದ ಬಂದತ್ರ ಎತ್ತಿನ ಬಂಡಿಗೆ ಅಂದ್ರೆ ಗೋಟೆ ಅಂತ ನೆನಪು ಗೋಟೆ ರೀ. ಯಾರು ಈ ಸುತ್ತಮುತ್ತ ಹಳ್ಳಿ ಈ ನಾಗೇನು ಸೇಮ್ ಬರ್ತದೆ ಚೇಂಜ್ ಬರ್ತದೆ? ಇದಕ್ಕೆ ನಾಗ ದೊಡ್ಡದು ಬರ್ತೈತೆ ರೀ. ನಾಗ ಅವು ಎಲ್ಲವ್ರಿ? ಅವು ಅಲ್ಲಿ ಗಾಡಿ ಒಳಗೆ ಅದಾವ ರೀ. ಸರಿ. ಹಾಂ ಅಣ್ಣ ನಮಸ್ಕಾರ ರೀ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳ್ರಿ? ಸಿಕಂದರ್ ಮೈಬೂಬ್ ಹವಾಲ್ದಾರ್ ಸರ್. ಯಾವ ರೀ? ಗೋಟೆ ಸರ್, ಜಮಖಂಡಿ ತಾಲೂಕು ಗೋಟೆ. ಜಮಖಂಡಿ ತಾಲೂಕು ಗೋಟೆ ಬಾಗಲಕೋಟೆ ಜಿಲ್ಲಾ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಹಾಂ. ನೀವು ಅಂದ್ರೆ ಎತ್ತಿನ ಬಂಡಿ ಮಾರಾಟ ಮಾಡ್ತಾರಲ್ಲ? ಹೌದು ಸರ್. ನೀವು ಎಷ್ಟು ಥರದ ಬಂಡಿ ಮಾರಾಟ ಮಾಡ್ತೀರಿ ಸರ್? 3 ಫೀಟ್ದಿಂದ ನಮಗೆ ನಮ್ಮ ಕಡೆ 7 ಫೀಟ್ ತನಕ ಬಂಡಿ ಸಿಗ್ತಾವೆ. 3.5 ಫೀಟ್ಲಿಂದ 7 ಫೀಟ್ ತನಕ? 7 ಫೀಟ್ ಬಂಡಿ ತನಕ ಸಿಗ್ತಾವಲ್ಲ? ಅಂದ್ರೆ ರೇಸಿನ ಬಂಡಿ ಹಿಡ್ಕೊಂಡು ದೊಡ್ಡ ಬಂಡಿ ತನಕ ಸಿಗ್ತಾವೆ. ಇದು ಇಲ್ಲಿ ಪ್ರೆಸೆಂಟ್ ನಿಮ್ಮ ಬೆಲೆ ಅದಲ್ಲ ಈ ಬಂಡಿ? ಇದು ಎಷ್ಟು ಫೀಟ್ ಬಂಡಿ ಇದು? ಇದು 7 ಫೀಟ್ ಬಂಡಿ ಸರ್. ಇದು 7 ಫೀಟ್ ಬಂಡಿ ಅಲ್ಲ? ಇದು ಮಾರಾಟ ಎಷ್ಟು ದಾಣಿ ಎಷ್ಟು ಹೇಳ್ತೀರಿ ಇದಕ್ಕೆ? ಇದು 28,000 ರೂಪಾಯಿ ರೇಟ್ ಇದೆ ಸರ್. ಇದು 28,000 ಹೇಳೋದು? ಹೌದು. 24,000 ಬೀಳತ್ತೆ ಸರ್. ಕೊಡೋದು 24,000 ಬಂದ್ರೆ ಕೊಟ್ಬಿಡ್ತೀವಿ ಕೊಡ್ತಾರಲ್ಲ? ನಗ ಗೀಸ್ ಎಲ್ಲ? ನಗ ಗಾಡಿ ಊಡಿ ಕೊಡ್ತಾರ? ಇಲ್ಲ ಸರ್, ಬರೀ ನಗ ಗಾಡಿ ಅಷ್ಟೇ. ಇದು ಹಗ್ಗ ಪಗ್ಗ ಏನಿಲ್ಲ? ಹಾಕೋದು ನಗ ಈಸು ಎಲ್ಲ ಇರ್ತಲ್ಲ? ಮತ್ತೆ ಈ ಜಾತ್ರೆಯಲ್ಲಿ 7 ಫೀಟ್ ಗಾಡಿ ಒಳಗೆ ಮತ್ತೆ ಕಬ್ಬಿನ ಹುದ್ಗಿಬೇಕಂದ್ರೆ ಅದು ಅದಾವ ಸರ್. ಅಲ್ಲಿ 7 ಫೀಟ್ ಗಾಡಿಗೆ ಎಷ್ಟು ಥರ ನಿಂಬಿಲಕ? 7 ಫೀಟ್ ಗಾಡಿ 2 ಥರ ರೀ. ಅಂದ್ರೆ ಒಂದು ಬಿದ್ರಿ ಒಂದು ಕೆಬ್ಬಣ. ಇದು ಎಷ್ಟು ಬೀಳ್ತಂದ್ರಿ ಇದಕ್ಕೆ? 24,000 ಫೈನಲ್ ಸರ್. ಈ ಕೆಬ್ಬಣ ಬಂಡಿ ಎಷ್ಟು ಕೊಡ್ತೀರ? ಅದು 32,000 ರೇಟ್ ಇದೆ ಸರ್. ಫುಲ್ ಕೆಬ್ಬಣ ಅದಕ್ಕೆ? ಫುಲ್ ನಗ ಒಂದು ಕಟ್ಟಿಗೆ ಇರ್ತಾನೆ? ನಗ ಮತ್ತು ಹಂದಿ ಮನೆ ಸರ್. ಅದೊಂದೇ 2 ಕಟ್ಟಿಗೆ ಉಳಿಕೆ ಎಲ್ಲ ಅದಕ್ಕೆ ಎಷ್ಟು ಕೊಡ್ತದೆ ದಾಣಿ? ಆ ದಾರಿ 32,000 ರೇಟ್ ಸರ್. ಅದು 26,500 ಫೈನಲ್ ರೇಟ್. 26,500 ಆದ್ರೆ ಫೈನಲ್ ಕೊಡ್ತೀರಲ್ರಿ? ಹೌದು ಸರ್. ಇವು ಈ ಕಡೆ ಬೇರೆ ಹಂಗೆ ಇವು ನಗಾನ ಮಾರಾಟ ಮಾಡಿದ್ರೆ? ಹೌದು ಸರ್, ನಗಾನ ಮಾರಾಟ ಮಾಡ್ತೀವಿ ಸರ್. ಇವು ನಗ ನಿಮ್ಮಲ್ರಿ? ಹಾಂ, ಈ ನಗ ನಮ್ಮಲ್ಲ ಸರ್. ಇವು 7 ಫೀಟ್ ಬಂಡಿ ನಗ ಅಲ್ಲ? ಹಾಂ, ದೊಡ್ಡ ಗಾಡಿ ಬಂದಿರಿ ಸರ್. ಇದು ಎಷ್ಟಕ್ಕೂ ಹೇಳೋದು ಕೊಡೋದು ಎಷ್ಟಕ್ಕೆ ಇದಕ್ಕೆ? ಇದು 16 ರೂಪಾಯಿ ರೇಟ್ ಇದೆ ಸರ್. 1400 ರೂಪಾಯಿ ಕೊಡೋದು. ಇದು ಬರೀ ಇದಕ್ಕೆ ಏನಂತಾರೆ ಸರ್? ಸರ್ ಅಂಚ. ಹಾಂ. ಇದು ಎಷ್ಟು ಹೇಳೋದು? ಇದು 3,500 ರೂಪಾಯಿ ಸರ್. ಇದು ಸಿಂಗಲ್ ಕೊಡ್ತಿರಲ್ಲ ಇದು? ಹಾಂ, ಸಿಂಗಲ್ ಕೊಡ್ತೀವಿ. ಬೇಕಂದ್ರೆ ಕೊಡ್ತಾರೆ. ಇದೇನು ಉಕ್ಕಿಲ್ಲ ಇರ್ತಾನೆ? ಕೆಬ್ಬಣ ಸರ್. ಇದು ಸಣ್ಣ ಬಂಡಿಗೆ ನಾಗ ಅಲ್ಲ? ಹಾಂ, ಸಣ್ಣ ಬಂಡಿ ನಾಗ ಸರ್. ಅದೆಷ್ಟು ಕೊಡ್ತೀರಿ? ಇದು 1,200 ರೂಪಾಯಿ ಸರ್. 1,200? ಹೌದು ಸರ್. ಅಂದ್ರೆ ಸಣ್ಣ ಬಂಡಿ ಅಂದ್ರೆ ಇದು ಎಷ್ಟು ಫೂಟ್ ಬರ್ತದೆ? ಇದು 3 ಫೀಟ್ ನೋಡಿ ಸರ್. ಇದು ಲಾಸ್ಟ್ ಇದೆಯಲ್ಲ ಬಂಡಿ? ಹಾಂ ಸರ್, ಲಾಸ್ಟ್ ಬಂಡಿ ಸರ್. ಇದು ಎಷ್ಟು ಕೊಡ್ತೀರಿ ಇದು? 14,000 ರೂಪಾಯಿ ರೇಟ್ ಸರ್. 12,000 ಕೊಡ್ತೀವಿ ಸರ್. 14,000 ಹೇಳೋದು? 12,000 ಫೈನಲ್. 12,000 ಬಂದ್ರೆ ಕೊಡೋದಲ್ಲ? ಹೌದು ಸರ್. ಇವು ಈಸು ನಿಮ್ಮ? ಹೌದು ಸರ್, ಈಸು ಕೊಡ್ತೀವಿ. ಈಸು ಹೆಂಗೆ ಕೊಡ್ತೀರಿ ಒಂದು ಜೋಡಿ ತೊಗೊಬೇಕಾರೆ? ಒಂದು ಜೋಡಿ ಈಸು 13 ರೂಪಾಯಿ ಕೊಡೋದೇವೆ ಸರ್. 1300 ಜೋಡಿ ಕೊಡಕತ್ತೀರ? ಹೌದು ಸರ್. ಬರೀ ಈಗ ಬಂಡಿಗೆ ಗಾಲಿ ಬೇಕಂದ್ರೆ ಗಾಲಿ ಕೊಡ್ತಲ್ಲ? ಹಾಂ, ಗಾಲಿ ಕೊಡ್ತೀವಿ ಸರ್. ಗಾಲಿ ಅವೈಲೇಬಲ್ ಅವಲ್ಲ? ಹೌದು ಸರ್. ಈಗ ಎಷ್ಟು ಕೊಡೋದು? ಆ ಗಾಲಿ ಸರ್ 15,000 ರೂಪಾಯಿ ಜೋಡಿ ಅದಾವ ರೀ. 15,000 ರೂಪಾಯಿ ಜೋಡಿ? ಹಾಂ ಸರ್. ಕೊಡೋದು 13,000. ಇವು 7 ಫೂಟ್ ಬಂಡಿಗೆ ಬರ್ತವೆ? 7 ಫೂಟ್ ಬಂಡಿಗೆ ಬರ್ತವೆ ಸರ್. ಹಾಂ. ಇವು 3.5 ಫೂಟ್ ಬರೋಕ? ಅವು ಗಾಲಿ ಸಪ್ರೇಟ್ ಗಾಲಿ ಎಷ್ಟು? ಸಪ್ರೇಟ್ ಗಾಡಿ 6,000 ರೂಪಾಯಿ ಆಗುತ್ತೆ ಸರ್. 6,000? ಹೌದು ಸರ್. ಇವು ಬರೀ 7 ಫೂಟು 3.5 ಫೂಟ್ ಮತ್ತೆ ಎಷ್ಟು ಫೂಟ್ ಬಂಡಿ ಬರ್ತದೆ ಬೆಲೆಕ್ಕೆ? 5 ಫೂಟ್ ಅದಾವ, 5 ಫೂಟ್ ಅದಾವ ರೀ. 6 ಫೂಟ್ ಅದಾವ ರೀ. ಕೆಬ್ಬಣದ ನಡ್ರಿ 6 ಫೂಟ್ ಐತೆ ನೋಡಿ ಸರ್. ಬೇಕಂದ್ರೆ ನಡ್ರಿ. ಇದ್ರಿ? ಇದು 6 ಫೂಟ್ ಬಂಡಿ ಸರ್. ಇದು 6 ಫೂಟ್? ಹೌದು ಸರ್. ಅದಕ್ಕೆ 1 ಫೂಟ್ ಕಮ್ಮಿ ಅದ? 1 ಫೂಟ್ ಕಮ್ಮಿ ಸರ್. ಇದಕ್ಕೆ ಎಷ್ಟು ಹೇಳೋದು ದಾಣಿ ಕೊಡೋದು? ಇದು 26,000 ರೂಪಾಯಿ. 25,000 ಸರ್. 25,000 ರೂಪಾಯಿ ರೇಟ್ ಇದಾರೆ. 25,000 ಹೇಳೋದು? ಹೌದು ಸರ್. ಕೊಡೋದ್ರಿ? ಕೊಡೋದು 21 ತನಕ ಬಿಡ್ತೀವಿ ಸರ್. 21,000 ರೂಪಾಯಿ. ಎಲ್ಲ ಮಜಬೂತ್ ಅವಲ್ರಿ? ಮಜಬೂತ್ ಸರ್. ಎಲ್ಲ ಟಾಟಾ ಕೆಬನ್ ಯೂಸ್ ಆಗಿರ್ತಾರೆ. ಹಾಂ. ಇದೆಲ್ಲ ಕೆಬ್ಬಣ ಪೂರ ಕೆಬ್ಬಣ ಬರೋದು? ಹಾಂ, ಪೂರ ಕೆಬನ್ ಉದ್ಗಿ ನೋಡಿ ಸರ್. ಹಾಂ. ಇದೆಷ್ಟು ಫೂಟಿಂದ ಅದ್ರಿ? 7 ಫೂಟ್ ಸರ್. 7 ಫೂಟ್? ಹೌದು. ಈ ದಾಣಿ ಇದಕ್ಕೆ ಹೇಳ್ರಿ ಸೇಮ್ ಅಲ್ರಿ? 32,000 ಅಂತ ಹೇಳ್ರಿ? 32,000 ರೂಪಾಯಿ. ಹಾಂ. ಕೊಡೋದು ಎಷ್ಟಕ್ಕೆ? 26,000 ಬೀಳುತ್ತೆ ಸರ್. 26,000 ಬಂದ್ರೆ ಕೊಡ್ತೀರಲ್ರಿ? ನಿಮ್ಮ ಸಂಪೂರ್ಣ ಅಡ್ರೆಸ್ ಹೇಳ್ರಿ? ನಮ್ಗೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು ರೀ. ಗೋಟೆ ಊರು ಅಂತ. ಗೋಟೆ ಊರು. ಅಂದ್ರೆ ಬಂಡಿ ನೀವೇ ತಯಾರು ಮಾಡ್ತಾರೆ? ಬೇರೆ ರೆಡಿ ಮಾಡ್ತೀವಿ ಸರ್. ಫ್ಯಾಕ್ಟ್ರಿ ನೀವೇ ತಯಾರು ಮಾಡ್ತಾರೆ? ಈಗ ಒಂದು ಊರಿಗೆ ಒಂದು 4-5 ಬಂಡಿ ಆರ್ಡರ್ ಹೇಳ್ತಾರೆ? ಹೌದು ಸರ್. ಊರಿಗೆ ಹೋಗಿ ಕೊಡ್ತಾರೆ? ಊರಿಗೆ ಹೋಗಿ ಸ್ವತಃ ನೀವೇ ಕೊಡ್ತಾರಲ್ಲ? 4-5 ಬಂಡಿ ಆದ್ರೆ ನಾವು ಊರಿಗೆ ಬಂದು ಕೊಡ್ತೀವಿ. ಮಿನಿಮಮ್ 4-5 ಬಂಡಿ ಆರ್ಡರ್ ಮಾಡ್ಬೇಕು ಸರ್. 1-2 ಬಂದು ಹೋಗ್ಬೇಕು ಸರ್. ನೀವು ಮಿನಿಮಮ್ 4-5 ಬಂಡಿ ಆರ್ಡರ್ ಮಾಡ್ರೆ ಅವು ಹೋಗಿ ಊರಿಗೆ ಹೋಗಿ ಆರ್ಡರ್ ಕೊಟ್ಟು ಬರ್ತಾರೆ? ಹೌದು ಸರ್. ನಂಬರ್ ಹೇಳ್ರಿ, ಫೋನ್ ನಂಬರ್? 9591 6562 43. ಹಾಂ ಸರ್. ಈ ರಸ್ತಾಪುರ ಜಾತ್ರೆ ಇನ್ನೂ ಎಷ್ಟು ದಿನ ಇರ್ತೀರಿ ನೀವು? ಇನ್ನು ನಾಳೆ ಒಂದು ದಿವಸ ಇರ್ತದೆ ಸರ್. ನಾಳೆ ಒಂದು ದಿವಸ ಇದ್ದು ನಾಡ್ದು ಹೋದ್ರೆ? ನಾಡ್ದು ಹೋಗ್ತೀವಿ ಸರ್. ಮತ್ತೆ ಯಾವ ಜಾತ್ರೆ? ಎಲ್ಲ ಜಾತ್ರೆ ತಿರುಗಾಡ್ತಾರೆ? ಎಲ್ಲ ಜಾತ್ರೆ ಬರ್ತೀವಿ. ಕಟ್ಟಿ ಸಂಘ ಬರ್ತೀವಿ ರೀ. ಇದು ಅರಳಗುಂಡಿ ಬರ್ತೀವಿ, ನಗನೂರು ಬರ್ತೀವಿ ರೀ.
ಮತ್ತು ಇದನ್ನು ರೀ ಇಜೇರಿ ಬರ್ತಾರೆ? ನಾಲ್ವಾರು ಈಜೇರಿ ಎಲ್ಲ ಕಡೆ ಬರ್ತದೆ. ನಾವು ಗಾಡಿ ಮಾಡೋರು ಈ ಕಡೆ ತಗೋರಿ ನಮ್ಮ ನೋಡ್ರಿ ಬರ್ತಾಡ್ರಿ. ನಾನು ಕರೆದಿಲ್ಲ. ಸೆವೆನ್ 3 4 8 8 0 5 7 7 ಬಾಗಲಕೋಟೆ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ಮಾಂತೇಶ್ ಭಜಂತ್ರಿ ಅಂತ ರೀ. ನೀವು ಬಂಡಿ ವ್ಯಾಪಾರ ಮಾಡ್ತೀರಾ? ಹಾಂ ರೀ, ತಯಾರು ಮಾಡ್ತೀವಿ ರೀ, ಮಾರ್ತೀವಿ ರೀ. ನೀವೇ ತಯಾರು ಮಾಡಿ ಮಾರ್ತಾರಲ್ಲ? ಹಾಂ, ನಾವು ತಯಾರು. ಒಂದು ಬಂಡಿ ತಯಾರು ಮಾಡೋಕ್ಕಾರ ಅದು ಖರ್ಚು ಎಷ್ಟು ಬರ್ತೀರಿ? ಖರ್ಚು ನಿಮಗೆ ಖರ್ಚು ಎಷ್ಟು ಬರ್ತೀರಿ? 22,000 ರೂಪಾಯಿ ತನಕ ಬರ್ತದೆ. ನಿಮಗೆ 22,000 ರೂಪಾಯಿ. ರೈತರಿಗೆ ಎಷ್ಟು ಕೊಡ್ತೀರಿ? 25 ರೀ, 26 ರೀ. ಹಾಂ ಹಾಂ ಹಾಂ. ನಿಮ್ಮದು ಯಾವ ಊರು ಅಂದ್ರಲ್ರಿ? ನಮ್ಮದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ರೀ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಊರು? ಜಮಖಂಡಿ ತಾಲೂಕು ಗೋಟೆ ರೀ. ನಿಮ್ಮ ಶಾಪ್ ಹೆಸರು ಏನಾದ್ರೆ ಎಕ್ಸಾಕ್ಟ್? ಗೋಟೆ ರೀ. ಅಲ್ಲ, ನಿಮ್ಮ ಶಾಪ್ ಹೆಸರು? ಸೌಭಾಗ್ಯವತಿ ವೆಲ್ಡಿಂಗ್ ವರ್ಕ್ಸ್. ಅದ್ರ ಅಡ್ರೆಸ್ ಅಂದ್ರೆ ನೀವು ರೈತರಾಗಿ ನೀವು ಶಾಪಿಗೆ ಬರೋಕೆ ಅಡ್ರೆಸ್ ಎಲ್ಲಿ ಬರ್ಬೇಕು ರೀ? ಅದು ಗೋಟೆ ತಿಕೋಟ ಅಂತ ಬರ್ಬೇಕು ರೀ. ತಿಕ್ಕೋಟ ಅಂತ ಬರ್ಬೇಕಲ್ಲ? ನಮ್ಮ ತಾಲೂಕು ಜಮಖಂಡಿ ಬರ್ತೈತೆ ರೀ. ನಂಬರ್ ಹೇಳ್ರಿ, ನಿಮ್ಮ ಫೋನ್ ನಂಬರ್? 73 ಹಾಂ ರೀ 4 8 8 ಹಾಂ ರೀ 0577 ರೀ. ಸರಿ. ಅವು ಸೈಜ್ ಮೇಲೆ ಸಿಗ್ತಾವ್ರಿ ಬಂಡಿ ನಿಮಗೆ. ನಿಮ್ಗೆ ಎಲ್ಲಿ ಅಂತ ಸೈಜ್ ಸಿಗ್ತಾರೆ? 2.5 ಫೂಟ್ ಹಿಡಿದು 7.5 ಫೂಟ್ ತನಕ. ಇಲ್ಲಿ 2.5 ಫೂಟ್ಲಿಂದ 7.5 ಫೂಟ್ ತನಕ ಸಿಗ್ತಾವಲ್ಲ? 7.5 ಫೂಟಿಗೆ ಎಷ್ಟು ಸಿಗ್ತಾರೆ ಬಂಡಿ? ಅವು 25,000 ರೂಪಾಯಿ ಬೀಳದತ್ರಿ. 25,000 ಬೀಳ್ಬೋದು. ಹಾಂ ರೀ. ಇದು 2.5 ಫೂಟ್ ರೀ? ಅವು 2.5 ಫೂಟ್ 12,000 ರೀ, 11,000 ರೀ. 2.5 ಫೂಟ್ ಅವು ರೇಸಿಗೆ ನಡೀತಾವನ್ರಿ? ಹಾಂ, ರೇಸಿಗೆ ರೀ ಅದಾವ್ರಿ. ಅಲ್ಲಿ ಅವು ಅದು ರೇಸಿಗೆ ಅದು ನಡೀತೈತೆ ರೀ. ಹಾಂ, ಅದು ಅಲ್ರಿ ರೇಸ್ ಬಂಡಿ ಅಲ್ರಿ? ಹಾಂ, ರೇಸ್ ಬಂಡಿ ರೀ. ಈಗ ಇದ್ರಾಗ 2 ನಮೂನಿ ಗಾಲಿ ಅದಾವ್ರಿ. 1 ನಮೂನಿ 2 ನಮೂನಿ ಗಾಲಿ ಅದಾವ. ಗಾಲಿ ಸೇಮ್ ಇರ್ತಾವ ಹೆಚ್ಚಾಗಿ ಇರ್ತಾವೆ? ಇದ್ರಾಗ ಸೇಮ್ ಇರ್ತೈತೆ ಎಲ್ಲ ರೀ. ಸೇಮ್ ಇರ್ತದಲ್ಲ, ಅಂದ್ರೆ ಅವು ಕಲರ್ ಆಟ ಚೇಂಜ್ ಮಾಡ್ತಾರೆ? ಹಾಂ, ಕಲರ್ ಆಟ ಚೇಂಜ್ ಇರೋದು. ಈಗ ಇದು ಬೇಕಾತಂದ್ರೆ ಇದು ಸಣ್ಣ ಪೈಪ್ ಬರ್ತಾವ್ರಿ, 16 ಅಲ್ಲಿ ಬರ್ತಾವ್ರಿ. ಎಷ್ಟು ಹಾಲು ಬರ್ತಾರೆ ಇವು? 16 ಅಲ್ಲಿ ಬರ್ತಾವ್ರಿ. ಇವು ಬೇಕಾರೆ 14 ಅಲ್ಲಿ ಬರ್ತಾವ್ರಿ. ಒಂದು ಸೆಕೆಂಡ್ ತಡ್ರಿ, ಇದು ಎಷ್ಟು ಫೂಟ್ ಬಂಡಿಗೆ ಬರ್ತೀರಿ ಗಾಲಿ? 7 ಫೂಟ್ ಬಂಡಿಗೆ ಬರುತ್ತೆ. 7 ಫೂಟ್ ರೀ? 7 ಫೂಟ್ ಬಂಡಿಗೆ ಬರ್ತೈತ್ರಿ, 7 ಫೂಟ್ ಬಂಡಿಗೆ ಬರುತ್ತೆ. ಇದು ರೀ? ಇದು ಎಲ್ಲ ಸೇಮ್ ರೀ, ಕಲರ್ ಆಟ ಚೇಂಜ್ ರೀ. ಹಾಂ ಹಾಂ. ಇದು ಸಣ್ಣ ಕೋಳಿ ಬರ್ತೈತ್ರಿ, ದಪ್ಪ ಬರ್ತೈತ್ರಿ. ಎಲ್ಲ SRJ ಕಂಪ್ನಿ ಮಾಲ್ ರೀ. ಎಲ್ಲ ಕಂಪ್ನಿ ಮಾಲ್ ತಂದ ಮಾಡಿ ರೈತರಿಗೆ ಏನು ದೋಖಾ ಮಾಡೋದು? ದೋಖಾ ಮಾಡ್ತಿದ್ರೆ ಗೋಟೆ 50 ವರ್ಷ ಗಂಟ್ಲೆ ಹೆಸರು ಹಾಕಿದಿಲ್ರಿ. ಹೌದಲ್ರಿ? SRJ ರೀ. ಎಲ್ಲ ISI ಸಿಕ್ಕಾದ ಮಟ್ರಲ್ ರೀ. ಹೌದಲ್ರಿ? ಅಂದ್ರೆ ಗೋಟೆ ಅಂದ್ರೆ ಭಾಳ ಪ್ರಸಿದ್ಧ ಆಗ್ಯದ. ಪ್ರಸಿದ್ಧ ರೀ. 50 60 ವರ್ಷ 100 ವರ್ಷದಿಂದ ಬಂದತ್ರ. ಎತ್ತಿನ ಬಂಡಿಗೆ ಅಂದ್ರೆ ಗೋಟೆ ಅಂತ ನೆನಪು ಬರ್ತದೆ. ಗೋಟೆ ರೀ. ಯಾರು ಈ ಸುತ್ತಮುತ್ತ ಹಳ್ಳಿಯಾಗ ಸಗರ್ ಆತ್ರಿ, ಯಾವುದೋ ಹಳ್ಳಿ ಆದ್ರೂ ರೀ, ಶಾಪುರ್ ಆತ್ರಿ, ಇಲ್ಲಿ ಇದು ರೀ ಡೋರ್ನಳ್ಳಿ ಆಯ್ತು ರೀ. ಡೋರ್ನಳ್ಳಿ ಎಲ್ಲ ಜಾತ್ರೆ ತಿರ್ಗಾಡ್ತೀವ್ರಿ, ಒಂದೇ ಜಾತ್ರೆ ತಿರ್ಗಾಡಲ್ಲ. ಹಂಗೆ ಸಾದಾ ಮಾಲ್ ಹಾಕಿ ಇದು ಮಾಲ್ ಹಾಕಿದಂದ್ರೆ ಇಟ್ಟು ವರ್ಷ ವಿಶ್ವಾಸ ಉಳಿತಿದಿಲ್ರಿ. ಗೋಟೆದ ಇಟ್ಟು ಹೆಸರು ಬೆಳಿತಿದಿಲ್ಲ. ಹೌದೌದು. ಹಂಗೆ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಗಂಗಾಧರ ಬಡಿಗೇರ್ ರೀ. ಬಡಿಗೇರ್ ರೀ? ಯಾವ ಊರು ಸರ್? ನಮ್ದು ಅಮ್ಮಿಗಡೆ ರೀ, ಬಾಗಲಕೋಟೆ ಜಿಲ್ಲಾ, ಹುಣಗುಂದ ತಾಲೂಕು ರೀ. ಬಾಗಲಕೋಟೆ ಜಿಲ್ಲಾ ಹುಣಗುಂದ ತಾಲೂಕು ರೀ. ಅದು ಊರು ಯಾವ್ದು ರೀ? ಅಮ್ಮಿಗಡೆ ರೀ. ಅಮ್ಮಿನಗಡ. ನೀವು ಎತ್ತುಗಳ ಬಂಡಿ ವ್ಯಾಪಾರ ಮಾಡ್ತಾರಲ್ಲ? ಹಾಂ, ಎತ್ತುಗಳ ಬಂಡಿ ಮಾಡ್ತೇವೆ ರೀ. ಇದು ರಸ್ತಾಪುರ ಜಾತ್ರೆಯಲ್ಲಿ ಎಷ್ಟು ಬಂಡಿ ಎಷ್ಟು ತೋರ್ತಂದ್ರಿ ಇಲ್ಲಿ? ರಸ್ತಾಪುರ ಬಂಡಿ ರೀ 30 ಬಂಡಿ ಒಳಗೆ ಒಂದು 10 ಬಂಡಿ ಮಾರಾಟ ಆಗ್ಯಾವ ರೀ. 30 ಬಂಡಿ ತಂದ್ರಿ, 10 ಬಂಡಿ ಮಾರಾಟ ಆಗ್ಯಾವ. ಇನ್ನು 20 ಬಂಡಿ ಅವಲ್ರಿ? ಅಂದ್ರೆ ನಿಮ್ಮ ಬೆಲೆ 3 ಫೂಟ್ಲಿಂದ 7 ಫೂಟ್ ತನಕ ಸಿಗ್ತಾವಲ್ರಿ? ಸದ್ಯಕ್ಕೆ ರೀ 7 ಫೂಟ್ ಅದಾವ ರೀ ಅನ್ನಿಸ್ತಾರೆ. ಇಲ್ಲಿ ಪ್ರೆಸೆಂಟ್ 7 ಫೂಟ್ ಅಷ್ಟು ಬಂಡಿ ಅಷ್ಟೇ ಅವಲ್ರಿ? ಅಷ್ಟೇ ಅದಾವ ರೀ ದೊಡ್ಡವ್ರಿ. 7 ಫೂಟ್ ಬಂಡಿ ಎಷ್ಟು ಬೆಲೆ ಬಾಳ್ತಾರೆ ನಿಮ್ಮ ಬೆಲೆಗೆ? 7 ಫೂಟ್ ನಮ್ಮ ಬೆಲೆಗೆ ರೀ 25,000 ಹಿಡ್ಕೊಂಡು 38,000 ತನಕ ಅದಾವ ರೀ. 25,000 ಹಿಡ್ಕೊಂಡು 35,000 ತನಕ ಸಿಗ್ತಾವಲ್ರಿ? ಹಾಂ ಹಾಂ. ಇಲ್ಲಿ ಹಿಂದೆ ಕಾಣಕಂದ್ರೆ ಎಷ್ಟು ಫೂಟ್ ಅದ್ರಿ ಇದು? ಇದು 7 ಫೂಟ್ ರೀ ಐತ್ರಿ. ಹಾಂ ರೀ. ಇದು 25,000 ರೂಪಾಯಿ ರೀ. 25,000? ಹಾಂ ರೀ. ಇಲ್ಲಿ ಇನ್ನೊಂದು ಹೊಸ ಮಾಡಲ್ ಐತ್ರಿ, ಅದು 35,000 ರೂಪಾಯಿ ಐತ್ರಿ. ಹೊಸ ಮಾಡಲ್ ಯಾವ್ದು ನೋಡ್ರಿ? ಹಂಗೆ ಅದು ಇದು 35,000 ರೂಪಾಯಿ ಅಂದ್ರೆ ರೀಮ ಗಾಲಿ ದಪ್ಪ ಅದಾವ್ರಿ. ಹಾಂ, ಸ್ವಲ್ಪ ಹೆವಿ ಐತ್ರಿ ಮಾಲ. ಹೆವಿ ಬಂದ್ರಿ? ಹಾಂ, ಫುಲ್ ಹೆವಿ ಐತ್ರಿ. ಇದು ಏನೈತ್ರಿ 35,000 ರೂಪಾಯಿ ರೀ. ಇದು ಎಷ್ಟು ಇದು? 35,000 ರೂಪಾಯಿ ಕೊಡಿದ್ರಿ. ಹೇಳೋದು 38,000 ರೂಪಾಯಿ ಹೇಳ್ತೀವಿ. ಹೇಳೋದು 38,000 ಹೇಳ್ತಾರೆ. 38 ಹೇಳ್ತೇವೆ ರೀ. ಇದು ಏನೈತ್ರಿ 35,000 ರೂಪಾಯಿ ಕೊಡ್ತೇವೆ ರೀ. 35,000 ರೂಪಾಯಿ ಕೊಡ್ತೀರಿ? ಹಾಂ. ಇದ್ರ ಹೆಸರು ಬಾಹುಬಲಿ ರೀ. ಈ ಬಂಡಿ ಹೆಸರು ಬಂಡಿಗೆ ಹೆಸರು ಇಟ್ರೇನ್ರಿ? ಹಾಂ, ಈ ಬಂಡಿ ಹೆಸರು ಬಾಹುಬಲಿ ರೀ. ಹಾಂ ಹಾಂ ಹಾಂ. ಈ ಬಂಡಿ ಹೆಸರೇ ಬಾಹುಬಲಿ ಅಲ್ರಿ? ಈ ಬಂಡಿ ಹೆಸರು ಬಾಹುಬಲಿ ರೀ. 7 ಫುಟ್ ಗಾಡಿ ರೀ. ಇದು ಇನ್ನೋವರೆಗೆ ಎಲ್ಲಿ ತಯಾರು ಮಾಡ್ರಿ? ಫಸ್ಟ್ ಟೈಮ್ ತಯಾರು ಮಾಡಿರಿ? ಇದು ಫಸ್ಟ್ ಟೈಮ್ ತಯಾರು ಮಾಡಿರಿ. ಕಂಟ ಫುಲ್ ಹೆವಿ ಐತ್ರಿ ಗಾಲಿ. ಅದು ಕರ್ನಾಟಕದಾಗ ಇನ್ನೋವರೆಗೆ ಎಲ್ಲಿ ತಯಾರ ಇಲ್ಲ ಅಂದ್ರೆ ಎಲ್ಲಿ ತಯಾರ ಐತಿ? ಎಲ್ಲಿ ತಯಾರಾಗಿಲ್ಲ. ಕರ್ನಾಟಕದಾಗ ಫಸ್ಟ್ ಬಂಡಿ ಇದು ಫಸ್ಟ್ ನಾವು ತಯಾರು ಮಾಡಿದ್ವಿ. ನೀವೇ ಫಸ್ಟ್ ತಯಾರು ಮಾಡಿರಿ? 38,000 ರೂಪಾಯಿ ರೇಟ್ ಹೇಳ್ತೇವೆ ರೀ. 35,000 ರೂಪಾಯಿ ಫೈನಲ್ ಕೊಡ್ತೇವೆ. ಮಾರ್ಯವ್ರಿ ರೈತರು ತೊಗೊಂಡೋಗ್ರಿ? ನಿಲ್ರಿ? ನೀವು 4 ಗಾಡಿ ಮಾರ್ಯಾವ್ರಿ ಆಲ್ರೆಡಿ.
ಕರ್ನಾಟಕದಾಗ ಸೇಲ್ ಹೋದ ಬರೀ 4 ಗಾಡಿ. ಈ ರಸ್ತಾಪುರದೊಳಗೆ 4 ಗಾಡಿ ಈ ರಸ್ತಾಪುರದಾಗ 4 ಗಾಡಿ ಹೋಗ್ಯಾವಲ್ರಿ. ಬಾಹುಬಲಿ. ಬಾಹುಬಲಿ ರೀ. ಇವೇನೈತ್ರಿ ಜಲವನ್ ಸ್ಟೀಲ್ ಪೈಪ್ ರೀ. ಯಾವ್ರಿ? ಜಲವನ್ ಸ್ಟೀಲ್ ಪೈಪ್. ಇವು ರೀ ಸ್ಟೀಲ್ ಅನ್ರಿ? ಸ್ಟೀಲ್ ಪೈಪ್ ರೀ ಜಲವನ್. ಇವು ಎಷ್ಟು ಬೆಲೆ ಬಾಳ್ತಾವ ರೀ? ಇವು 25,000 ರೂಪಾಯಿ ರೀ. 25,000 ಅನ್ರಿ? 25,000 ರೂಪಾಯಿ ರೀ. ನಿಮ್ದು ಶಾಪ್ ಅಡ್ರೆಸ್ ಹೇಳ್ರಿ ಹಂಗೆ ಸ್ವಲ್ಪ. ಮೌನೇಶ್ವರ ವೆಲ್ಡಿಂಗ್ ಶಾಪ್ ಅಮ್ಮಿಗಡೆ ರೀ. ಮೌನೇಶ್ವರ ವೆಲ್ಡಿಂಗ್ ಶಾಪ್ ಅಮೀನ್ಗಡೆ. ರೀ. ನೀವು ಎಕ್ಸಾಕ್ಟ್ ಅಂದ್ರೆ ಒಂದು ರೋಡ್ ಹೆಸರು ಹೇಳ್ರಿ. ರೋಡಿಗೆ ಬಂದು ಸರ್ ಹುಣಗುಂದ ರಸ್ತೆ ರೀ. ಹುಣಗುಂದ ರಸ್ತೆಗೆ ನಿಮ್ಮ ಮೌನೇಶ್ವರ ವೆಲ್ಡಿಂಗ್ ಶಾಪ್ ಅದಲ್ಲ? ಈಗ ರೈತರು ಫೋನ್ ಹಚ್ಚಿಗೇಸಿ ಒಂದು 5-6 ಬಂಡಿ ಬೇಕಾದ್ರೆ ತಂದು ಕೊಡ್ತಾರೆ. ತಂದು ಕೊಡ್ತೇವೆ. ರೈತರು ಬೇಕಂದ್ರೆ ಒಂದು 5-6 ಗಾಡಿ ತಂದು ಅವ್ರು ಇಳಿಸ್ತೇವೆ ರೀ. ವೀಸು ಹೆಂಗೆ ಜೋಡಿ ಹೆಂಗೆ ಕೊಡ್ತೀರಿ? ವೀಸು 1200 ರೂಪಾಯಿ ಜೋಡಿ ರೀ. 1200 ರೂಪಾಯಿ ಜೋಡಿ ಕೊಡ್ತೀರಿ? 1200 ರೂಪಾಯಿ ಜೋಡಿ ರೀ. ಗಾಲಿ ರೀ? ಗಾಲಿ 10,000 ರೂಪಾಯಿ ಜೋಡಿ ರೀ. 10,000 ರೂಪಾಯಿ ಜೋಡಿ ಕೊಡ್ತಾರೆ? 10,000 ರೂಪಾಯಿ ಜೋಡಿ ರೀ. ಇವು ಎಷ್ಟು ಫುಟ್ ರೀ ಬಂಡಿ? ಇವು 3.5 ಫುಟ್ ರೀ. 3.5 ಫುಟ್ ಅಲ್ರಿ? ನಿಮ್ಮ ನಂಬರ್ ಹೇಳ್ರಿ ಇನ್ನೊಂದ್ಸಲ. 9980 ಹಾಂ ರೀ 5251 ಹಾಂ ರೀ 38 ರೀ. 38. ಹಾಂ. ಯಾವ್ದು ರೀ ಬಾಹುಬಲಿ 2? ಇದು ಬಾಹುಬಲಿ 2 ರೀ. ಅದ್ರ ತಮ್ಮನ್ರಿ ಅದು? ಹಾಂ ರೀ. ಸೇಮ್ ರೀ. ಅದಕ್ಕೆ ಇದಕ್ಕೇನು ಕಮ್ಮಿ ಅದ ರೀ? ಇದು ಸ್ವಲ್ಪ ಸರಿ ರೀ. ಇದು ಬಾಹುಬಲಿ 2 ರೀ. ಇದು ಇದಕ್ಕೆ ಸೇಮ್ ರೇಟ್ ರೀ. ಹಾಂ ರೀ. ಅದಕ್ಕೆ ಹೆಸರು ಬೇರೆ ಬೇರೆ ಅವ ರೀ. ಹಾಂ. ಅದು ಬಾಹುಬಲಿ 1 ರೀ. ಇದು ಬಾಹುಬಲಿ 2 ರೀ. ಅದು ಬಾಹುಬಲಿ 1 ಇದು ಬಾಹುಬಲಿ 2. ಹಾಂ. ಇದು ಬಾಹುಬಲಿ 2 ಗಾಡಿಗೆ ಬರೀ ಗಾಲಿ ಬೇಕಾದ್ರೆ ಎಷ್ಟು ಕೊಡ್ಬೋದು ನಾವು? ಇವು ಗಾಲಿಗೆ 17,000 ರೂಪಾಯಿ ರೀ. ಬರೀ 18,000. ಗಾಲಿಗೆ ಬೇಕಾದ್ರೆ 18,000 ತೊಗೋಬೇಕಲ್ಲ? ಬರೀ ಗಾಲಿ 18,000 ರೂಪಾಯಿ. ಈ ನಾಗೇನು ಸೇಮ್ ಬರ್ತದೆ ಚೇಂಜ್ ಬರ್ತದೆ? ಇದಕ್ಕೆ ದೊಡ್ಡದು ಬರ್ತೈತೆ ರೀ. ನಾಗ ಅವು ಎಲ್ಲಿ ಅವ್ರಿ? ಅವು ಅಲ್ಲಿ ಗಾಡಿ ಒಳಗೆ ಅದಾವ ರೀ. ಸರಿ ಸರಿ. ಹಾಂ.